ನಾವೆಲ್ಲರೂ ದೇಶದ ಒಂದು ಅಖಂಡತೆಯ ವಿಷಯ ಬಂದಾಗ, ದೇಶದ ಭದ್ರತೆಯ ವಿಷಯ ಬಂದಾಗ, ಯುದ್ಧದ ವಿಷಯ ಬಂದಾಗ, ಮಾತೃಭೂಮಿಯ ರಕ್ಷಣೆಯ ವಿಷಯ ಬಂದಾಗ, ಮಾತೆಯರ ಸಿಂಧೂರದ ವಿಷಯ ಬಂದಾಗ ನಾವೆಲ್ಲರೂ ಹೆಮ್ಮೆಯ ಭಾರತೀಯರು ಅನ್ನೋದನ್ನು ಮರಿಲೇಬಾರ್ದು. ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕು ಅಂತ ಹೇಳ್ತಕ್ಕಂಥದ್ದು ಮೂಲ ವಿಚಾರ. ಅಮೇರಿಕ ಬೇಕಾದ್ರೆ ಏನೇ ನಿರ್ಬಂಧವನ್ನು ಹಾಕ್ಕೊಳ್ಳಿ, ಇವತ್ತು ಭಾರತ ಎಲ್ಲೂ ಕೂಡ ಎದುರಿ ಕೂರುವಂಥ ಪ್ರಮೇಯವೇ ಇಲ್ಲ. ಭಾರತದ ಬಳಿಯೂ ತಂತ್ರಜ್ಞಾನವನ್ನು ಬೆಳೆಸುವಂತಹ, ತಂತ್ರಜ್ಞಾನವನ್ನು ಉಳಿಸುವಂತಹ, ಬೇರೆ ದೇಶದ ಜೊತೆಗೆ ಶೂನ್ಯ ಸಹಿಷ್ಣುತೆಯನ್ನು ಹೊಂದುವಂತಹ ಶಕ್ತಿಯನ್ನು ಕೂಡ ಹೊಂದಿದ್ದೀವಿ. ಹಂಗಾಗಿನೇ ಕೇವಲ 30 ನಿಮಿಷಗಳ ಅವಧಿಯಲ್ಲಿ 11 ವಾಯುಸೇನಾ ನೆಲೆಗಳನ್ನು ಒಡೆಯೋದ್ರ ಮುಖಾಂತರ, 9 ಉಗ್ರ ಅಡುಗುದಾಳಗಳನ್ನು ಒಡೆಯೋದ್ರ ಮುಖಾಂತರ ಒಂದು ಪರಮಾಣು ರಾಷ್ಟ್ರದ ಒಳಗೆ ನುಗ್ಗಿ ತನ್ನ ಎಲ್ಲ ರೆಡಾರ್ ಸಿಸ್ಟಮ್ನ ಒಂದು ಸಿಗ್ನಲ್ಗಳನ್ನು ನುಗ್ಗಿ ಹೊಡೆದು ಬಂದಿರುವಂಥ ದೇಶ ಯಾವುದಾದ್ರೂ ಪ್ರಪಂಚದ ಭೂಪಟದಲ್ಲಿದ್ದರೆ ಅದು ಕೇವಲ ಭಾರತ. ಅದಕ್ಕೋಸ್ಕರ ನಾವು ಭಾರತೀಯ ಯೋಧರಿಗೆ, ಭಾರತೀಯ ವಾಯುಸೇನೆಗೆ ನಾವು ಎಷ್ಟೇ ಪ್ರಣಾಮಗಳನ್ನು ಸಲ್ಲಿಸಿದ್ರೂ ಕಡಿಮೆನೇ ಆಗುತ್ತದೆ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಅಮೇರಿಕಾದ ಮಧ್ಯಸ್ಥಿಕೆಯಿಂದಲೇ ಈ ಕದನ ವಿರಾಮ ಶುರುವಾಯಿತಾ? ಭಾರತ ಅಮೇರಿಕಾದ ಮುಂದೆ ತಲೆಬಗ್ಸಿ ನಿಂತಿತ್ತಾ? ಇದ್ರ ಬಗ್ಗೆ ನಾವಿವತ್ತು ಒಂದು ಸ್ಪಷ್ಟ ಚಿತ್ರಣವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಸ್ನೇಹಿತರೆ, ಯುದ್ಧ 2 ರೀತಿಯಲ್ಲಿ ನಡೆಯುತ್ತೆ. ಒಂದು ರಾಜತಾಂತ್ರಿಕ ಯುದ್ಧ, ಇನ್ನೊಂದು ನೇರ ಯುದ್ಧ. ಹಾಗಾಗಿ ಇವತ್ತು ಆಪರೇಷನ್ ಸಿಂಧೂರ ಅಂತ ಹೇಳ್ತಕ್ಕಂಥದ್ದು ಕೇವಲ ಆಪರೇಷನ್ ಅಷ್ಟೇ, ಉಗ್ರರ ನೆಲೆಗಳನ್ನು ಧ್ವಂಸ ಮಾಡುವಂತಹ ಒಂದು ಪ್ರಕ್ರಿಯೆ ಅಷ್ಟೇ, ಸೇನಾ ಕಾರ್ಯಾಚರಣೆ. ಇದನ್ನು ಪಾಕಿಸ್ತಾನ ಯುದ್ಧ ಅಂತ ಬಿಂಬಿಸ್ತು. ಆದರೆ ಇದೆಲ್ಲದರ ಮಧ್ಯದಲ್ಲಿ ಒಂದು ಘಟನೆ ನಡೆದೋಗುತ್ತೆ. ಈ ಎಲ್ಲ ಒಂದು ಆಪರೇಷನ್ ಸಿಂಧೂರದ ಕದನ ವಿರಾಮದ ಲಾಭವನ್ನು ಅಮೇರಿಕ ಪಡಿಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಅದರೊಳಗಾಗಿ ಡೊನಾಲ್ಡ್ ಟ್ರಂಪ್ ಅವರು ಒಂದು ಟ್ವೀಟನ್ನು ಮಾಡಿಬಿಡ್ತಾರೆ, ನಾನು ಪರಮಾಣು ಯುದ್ಧವನ್ನು ನಿಲ್ಲಿಸ್ಬಿಟ್ಟಿದ್ದೀನಿ ಅಂತ. ಆದರೆ ಭಾರತ ಎಲ್ಲೂ ಈ ಟ್ವೀಟ್ಗೆ ಸೊಪ್ಪಾಕಿಲ್ಲ ಅಂತ ಹೇಳ್ತಕ್ಕಂಥದ್ದು ಸ್ಪಷ್ಟ ಚಿತ್ರಣ. ಯಾಕೆ ಅಂತ ಹೇಳಿದ್ರೆ, ನೀವು ಇದನ್ನು ತಿಳ್ಕೊಬೇಕು ಅಂದರೆ ಸ್ವಲ್ಪ ಆಳವಾಗಿ ಇದನ್ನು ಅಧ್ಯಯನ ಮಾಡಬೇಕು. ಅಮೇರಿಕಾದಲ್ಲಿ ಪೆಂಟಗಾನ್ ಅಂತ ಒಂದು ಇದಿದೆ, ಅದು ರಕ್ಷಣಾ ಸಚಿವಾಲಯ. ಅದಲ್ಲದೆ ಡೀಪ್ ಸ್ಟೇಟ್ಸ್ ಅಂತಿದೆ ಅಮೇರಿಕಾದಲ್ಲಿ. ಅಮೇರಿಕಾ ಹೊರ ಜಗತ್ತಿಗೆ ತನ್ನ ಆರ್ಥಿಕ ವ್ಯವಸ್ಥೆಯನ್ನು, ತನ್ನ ದೇಶವನ್ನು ಸಬಲವಾಗಿ ಇಟ್ಕೊಳ್ಳೋದಕ್ಕೆ, ಸಕ್ಷಮವಾಗಿ ಇಟ್ಕೊಳ್ಳೋದಕ್ಕೆ, ಪ್ರಪಂಚದ ಹಿರಿಯಣ್ಣನಾಗಿ ಇಟ್ಕೊಳ್ಳೋದಕ್ಕೆ ಏನು ಬೇಕಾದರೂ ಮಾಡುತ್ತೆ. ಅದರಲ್ಲಿ ದ್ವಿಮುಖ ನೀತಿಗಳನ್ನು ಅನುಸರಿಸುತ್ತೆ, ದ್ವಂದ್ವಗಳನ್ನು ಹುಟ್ಟಾಕುತ್ತೆ, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಬೇಕಾದರೂ ಯುದ್ಧವನ್ನು ಮಾಡಿಸುತ್ತೆ. ಆದರೆ ಯಾವುದೇ ಭೂಪ್ರದೇಶದಲ್ಲಿ ಯುದ್ಧವನ್ನು ನಿಲ್ಲಿಸುವಂಥ ಶಕ್ತಿಯನ್ನು ಹೊಂದಿದೆ. ಆದರೆ ಅದಕ್ಕೆ ಒಪ್ಕೊಳ್ಳದೇ ಇದ್ದಾಗ ಅವ್ರ ಮೇಲೆ ನಿರ್ಬಂಧಗಳನ್ನು ಹಾಕೋದ್ರ ಮುಖಾಂತರ ತನ್ನ ದೇಶದ ಡಾಲರ್ ರೇಟನ್ನು ಮೇಲ್ಮುಖಕ್ಕೆ ತಗೊಂಡೋಗುವಂಥ ಕೆಪಾಸಿಟಿಯನ್ನು ಹೊಂದಿದೆ ಅಂತೇಳುವಂಥದ್ದು ಮೂಲ ವಿಚಾರ. ಹಂಗಾಗಿ ಇವತ್ತು ಟ್ರಂಪ್ ಅವರು ಒಂದು ಇಬ್ಬಗೆಯ ದ್ವಿಮುಖ ನೀತಿಯ ಆಟವನ್ನು ಇಲ್ಲಿ ಆಡ್ತಾ ಇರ್ತಕ್ಕಂಥದ್ದು. ಪಾಕಿಸ್ತಾನವೂ ತನಗೆ ಬೇಕು, ಭಾರತವೂ ತನಗೆ ಬೇಕು. ಆದರೆ ಇವರ ಒಂದು ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ಒಸಾಮಾ ಬಿನ್ ಲಾಡೆನ್ನ ಸಂಗಡಿಗರು ಹೋಗಿ ಬಾಂಬ್ ಹಾಕಿದ್ರಲ್ಲ, ಆವಾಗ ಅಫ್ಘಾನಿಸ್ತಾನವನ್ನು ನುಗ್ಗಿ ಎಷ್ಟು ವರ್ಷಗಳ ಕಾಲ ಇವರು ಸೇನಾ ಕಾರ್ಯಾಚರಣೆಯನ್ನು ನಡೆಸಿದ್ರು, ತನ್ಮುಖೇನ ಅಫ್ಘಾನಿಸ್ತಾನವನ್ನು ಎಷ್ಟು ದಿನ ಇವರು ಹಿಡಿತದಲ್ಲಿ ಇಟ್ಕೊಂಡಿದ್ರು ಅನ್ನೋದನ್ನು ಟ್ರಂಪ್ ಅವರು ಬಹುಶಃ ಮರ್ತೋಗಿರ್ಬೋದು. ಹಾಗಾಗಿ ಇವತ್ತು ಹೇಳಿ ಕೇಳಿ ಭಾರತ 4ನೇ ಆರ್ಥಿಕ ಸಶಕ್ತ ದೇಶವಾಗಿ ಹೊರಹೊಮ್ತಾ ಇರ್ತಕ್ಕಂಥದ್ದು ಟ್ರಂಪ್ ಅವ್ರಿಗೆ ಒಳಗಡೆ ಎಲ್ಲೋ ಮೆಲ್ಲಗೆ ಚುಚ್ತಾ ಇದೆ. ಹಾಗಾಗಿ ಇವತ್ತು ತೆರಿಗೆ ಯುದ್ಧವನ್ನು ಎಲ್ಲ ದೇಶಗಳ ಮೇಲೆ ಮಾಡ್ತಾ ಇರುವಂಥ ಟ್ರಂಪ್ ಇವತ್ತು ಭಾರತದ ಅರ್ಥವ್ಯವಸ್ಥೆಯನ್ನು ಬುಡಮೇಲು ಮಾಡುವಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರ ಅನ್ನುವಂಥ ದಟ್ಟವಾದ ಅನುಮಾನ ನನ್ನನ್ನು ವೈಯಕ್ತಿಕವಾಗಿ ಕಾಡಲಿಕ್ಕೆ ಶುರುವಾಗಿದೆ. ಹಾಗಾಗಿಯೇ ಇವತ್ತು ಭಾರತ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಅಮೇರಿಕದ ಜೊತೆಗಿನ ವ್ಯಾಪಾರದ ಒಪ್ಪಂದಗಳೇನಿದೆ ಅದರ ಒಂದು ಕುರಿತಾಗಿ ಭಾರತ ಇನ್ನೂ ಚಿಂತನೆಯನ್ನು ಮಾಡಿಲ್ಲ ಅಂತ ಈವರೆಗಿನ ಮಾಹಿತಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಹಾಗಾಗಿ ನಾನು ಪರಮಾಣು ಯುದ್ಧವನ್ನು ನಿಲ್ಲಿಸ್ಬಿಟ್ಟೆ ಅಂತ ಇವತ್ತು ಟ್ರಂಪ್ ಅವರು ಹೇಳ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ಕಿರಾನಾ ಅನ್ನೋ ಅಂಥ ಒಂದು ಬೆಟ್ಟ ಇದೆ ಪಾಕಿಸ್ತಾನದಲ್ಲಿ, ಒಂದು ಪರ್ವತ ಶ್ರೇಣಿ ಇದೆ. ಅದರ ಕೆಳಗಡೆ ಇವರು ಸುರಂಗಗಳನ್ನು ಕೊಡೋದು ಅಲ್ಲಿ ಸಿಡಿತಲೆಗಳನ್ನು ಇಟ್ಟಿದ್ದಾರೆ ಅಂತ ಇವತ್ತು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ ಹರಡಿರುವಂಥ ವಿಷಯ. ಹಾಗಾಗಿ ಅದರ ಅನದಿ ದೂರದಲ್ಲಿ ಒಂದು 7-8 ಕಿಲೋಮೀಟ್ರ್ ದೂರದಲ್ಲಿರುವಂಥ ವಾಯುನೆಲೆಯಲ್ಲಿ ಬಾಂಬ್ ಬಿದ್ದಿದೆ. ಸರ್ಗೋದಾ ಇದು ಅಥವಾ ರಾವಲ್ಪಿಂಡಿಯ ಒಂದು ವಾಯುನೆಲೆಯಲ್ಲಿ. ತನ್ಮುಖೇನ ಏನಾಗಿದೆ ಅಂದರೆ 3 ಬಾರಿ ಅಲ್ಲಿ ಭೂಕಂಪಗಳಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಇವತ್ತು ಹೇಳಲಾಗ್ತಾ ಇದೆ. ಇದರಲ್ಲಿ ಸ್ಪಷ್ಟತೆಯನ್ನು
ಭಾರತೀಯ ಸೇನೆ ಕೊಡಬೇಕು ಅಥವಾ ಪಾಕಿಸ್ತಾನದವ್ರು ಕೊಡಬೇಕು. ಪಾಕಿಸ್ತಾನದವ್ರು ಬಿಡಿ, ಅವರು ಏನು ಬೇಕಾದ್ರೂ ಸುಳ್ಳು ಹೇಳ್ತಾರೆ, ಕುತಂತ್ರಿ ದೇಶ ಅದೊಂದು. ಆದರೆ ಇಲ್ಲಿ ಎಲ್ಲೋ ಒಂದು ಮಟ್ಟಿಗೆ ಅನುಮಾನ ವ್ಯಕ್ತ ಆಗ್ತಾ ಇದೆ. ಬ್ರಹ್ಮೋಸ್ ಕ್ಷಿಪಣಿಯ ಮುಖಾಂತರ ವಾಯು ನೆಲೆಗಳನ್ನು ಧ್ವಸ್ತ ಮಾಡುವಂಥ ಪ್ರಕ್ರಿಯೆಯಿಂದ ಸಿಡಿತಲೆಗಳಲ್ಲೆಲ್ಲೋ ವಿಕಿರಣ ಉಂಟಾಗ್ಬಿಟ್ಟಿದೆ. ಅದನ್ನು ಸರಿಪಡಿಸುವಂತಹ ದುರಸ್ತಿಪಡಿಸುವಂಥ ಕ್ಷಮತೆಯು ಕೂಡ ಪಾಕಿಸ್ತಾನದ ಬಳಿ ಇಲ್ಲ. ಹಂಗಾಗಿ ಅಮೇರಿಕದ ತಂತ್ರಜ್ಞರು ಬಂದು ಅದನ್ನು ಸರಿಪಡಿಸುವಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರವು ಇರೋದು. ಆದರೆ ಇಲ್ಲಿ ಮಗುವನ್ನೂ ಚಿವಿಟಿ ತೊಟ್ಲನ್ನೂ ತೂಗುವಂಥ ಕೆಲಸವನ್ನು ಟ್ರಂಪ್ ಅವ್ರು ಮಾಡ್ತಾ ಇರೋದು ಅನ್ನೋದು ನಾವು ಭಾರತೀಯರು ನೆನ್ಪಿಟ್ಕೊಂಡ್ರೆ ಸಾಕು. ಈ ರಾಜತಾಂತ್ರಿಕ ಯುದ್ಧ ಏನಿದೆಯಲ್ಲ ಅದನ್ನು ಭಾರತದ ಸರ್ಕಾರ ಮುಂದುವರಿಸ್ಕೊಳ್ಳುತ್ತೆ. ನಾವೆಲ್ಲರೂ ದೇಶದ ಒಂದು ಅಖಂಡತೆಯ ವಿಷಯ ಬಂದಾಗ, ದೇಶದ ಭದ್ರತೆಯ ವಿಷಯ ಬಂದಾಗ, ಯುದ್ಧದ ವಿಷಯ ಬಂದಾಗ, ಮಾತೃಭೂಮಿಯ ರಕ್ಷಣೆಯ ವಿಷಯ ಬಂದಾಗ, ಮಾತೆಯರ ಸಿಂಧೂರದ ವಿಷಯ ಬಂದಾಗ ನಾವೆಲ್ಲರೂ ಹೆಮ್ಮೆಯ ಭಾರತೀಯರು ಅನ್ನೋದನ್ನು ಮರಿಲೇಬಾರ್ದು. ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕು ಅಂತ ಹೇಳ್ತಕ್ಕಂಥದ್ದು ಮೂಲ ವಿಚಾರ. ಅಮೇರಿಕ ಬೇಕಾದ್ರೆ ಏನೇ ನಿರ್ಬಂಧವನ್ನು ಹಾಕ್ಕೊಳ್ಳಿ, ಇವತ್ತು ಭಾರತ ಎಲ್ಲೂ ಕೂಡ ಎದುರಿ ಕೂರುವಂಥ ಪ್ರಮೇಯವೇ ಇಲ್ಲ. ಭಾರತದ ಬಳಿಯೂ ತಂತ್ರಜ್ಞಾನವನ್ನು ಬೆಳೆಸುವಂತಹ, ತಂತ್ರಜ್ಞಾನವನ್ನು ಉಳಿಸುವಂತಹ, ಬೇರೆ ದೇಶದ ಜೊತೆಗೆ ಶೂನ್ಯ ಸಹಿಷ್ಣುತೆಯನ್ನು ಹೊಂದುವಂತಹ ಶಕ್ತಿಯನ್ನು ಕೂಡ ಹೊಂದಿದ್ದೀವಿ. ಹಾಗಾಗಿನೇ ಕೇವಲ 30 ನಿಮಿಷಗಳ ಅವಧಿಯಲ್ಲಿ 11 ವಾಯುಸೇನಾ ನೆಲೆಗಳನ್ನು ಒಡೆಯೋದ್ರ ಮುಖಾಂತರ, 9 ಉಗ್ರ ಅಡಗುದಾಳಗಳನ್ನು ಒಡೆಯೋದ್ರ ಮುಖಾಂತರ ಒಂದು ಪರಮಾಣು ರಾಷ್ಟ್ರದ ಒಳಗೆ ನುಗ್ಗಿ ತನ್ನ ಎಲ್ಲ ರೆಡಾರ್ ಸಿಸ್ಟಮ್ನ ಒಂದು ಸಿಗ್ನಲ್ಗಳನ್ನು ನುಗ್ಗಿ ಹೊಡೆದು ಬಂದಿರುವಂಥ ದೇಶ ಯಾವುದಾದ್ರೂ ಪ್ರಪಂಚದ ಭೂಪಟದಲ್ಲಿದ್ದರೆ ಅದು ಕೇವಲ ಭಾರತ. ಅದಕ್ಕೋಸ್ಕರ ನಾವು ಭಾರತೀಯ ಯೋಧರಿಗೆ, ಭಾರತೀಯ ವಾಯುಸೇನೆಗೆ ನಾವು ಎಷ್ಟೇ ಪ್ರಣಾಮಗಳನ್ನು ಸಲ್ಲಿಸಿದ್ರೂ ಕಡಿಮೆನೇ ಆಗುತ್ತದು. ಹಾಗಾಗಿ ಇವತ್ತು ಪ್ರಪಂಚ, ಒಂದು ದೇಶ ಏನಾದರೂ ಆರ್ಥಿಕತೆಯಲ್ಲಿ, ತಂತ್ರಜ್ಞಾನದಲ್ಲಿ ಮುಂದುವರಿತಾ ಇದೆ ಅಂತ ಹೇಳಿದ್ರೆ ಇದೇ ಜಾಗತೀಕರಣದ ಒಂದು ಪ್ರಭಾವಗಳು. ಆ ದೇಶದ ಪ್ರಭಾವವನ್ನು ಕುಗ್ಗಿಸುವಂತಹ, ದೇಶದ ಆರ್ಥಿಕತೆಯನ್ನು ಕುಗ್ಗಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕ್ತವೆ. ಯಾಕೆ ಅಂತೇಳಿದ್ರೆ, ಹೇಳಿ ಕೇಳಿ ಯುದ್ಧ ಆಯಿತು ಅಂತೇಳಿದ್ರೆ ದೇಶ ಸಾಕಷ್ಟು ನಷ್ಟವನ್ನು ಅನುಭವಿಸ್ಬೇಕಾಗುತ್ತೆ, ಸಾಕಷ್ಟು ವಿದೇಶಿ ವಿನಿಮಯವನ್ನು ಹಾಳು ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಬೇರೆ ದೇಶದವ್ರು ಯಾರು ರುಪೀಸಲ್ಲಿ ದುಡ್ಡು ತೊಗೊಳ್ಳಲ್ಲ, ಕೆಲವು ದೇಶಗಳು ತೊಗೊಳುತ್ತೆ. ಆದರೆ ನಾವು ಹೊರಗಡೆಯಿಂದ ಏನಾದರೂ ತರಬೇಕಂದ್ರೆ ಡಾಲರ್ಸ್ ಮುಖಾಂತರ ಹಣವನ್ನು ಕೊಡಬೇಕು. ಹಾಗಾಗಿ ಇವತ್ತು $700 ಬಿಲಿಯನ್ ಅಷ್ಟು ನಮ್ಮದು ವಿದೇಶಿ ಸಂಗ್ರಹ ಇರತಕ್ಕಂಥದ್ದು ಅದೆಲ್ಲ ಖಾಲಿ ಆಗ್ಬಿಡುತ್ತೆ. ಎಲ್ಲ ವಸ್ತುಗಳು ದುಬಾರಿ ಆಗ್ತವೆ, ದೇಶದಲ್ಲಿ ಹಣದುಬ್ಬರ ಜಾಸ್ತಿ ಆಗುತ್ತೆ, ಇದರಿಂದ ಜನಗಳಿಗೆ ಕೊಳ್ಳುವಂಥ ಕ್ಷಮತೆ ಕುಂದೋಗುತ್ತೆ. ಈ ಎಲ್ಲ ಪರಿಣಾಮಗಳನ್ನು ಎದುರಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಮೇರಿಕದ ಡಾಲರ್ ರೇಟ್ ಜಾಸ್ತಿ ಆಗುತ್ತೆ, ಭಾರತದ ಅರ್ಥವ್ಯವಸ್ಥೆ ಕೆಳಗಡೆ ಹೋಗುತ್ತೆ. ಇದು ಟ್ರಂಪ್ಗೆ ಬೇಕಾಗಿರುವಂತಹ ವಿಷಯ. ಹಾಗಾಗಿ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಕದನ ವಿರಾಮದ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಪದೇ ಬಂದು ಸಾಮಾಜಿಕ ಜಾಲತಾಣದಲ್ಲಿ ಈ ಟ್ರಂಪಣ್ಣ ಪುಂಗಿಯನ್ನು ಊದ್ತಾ ಇರೋದು, ನಾನೇ ಯುದ್ಧವನ್ನು ನಿಲ್ಲಿಸ್ತೆ ಅಂತ. ಆದರೆ ಈ ಟ್ರಂಪಣ್ಣ ಎಲ್ಲೂ ಕೂಡ ಹೇಳಲಿಲ್ಲ, ಭಾರತೀಯ ಯೋಧರು ತಮ್ಮ ಪರಾಕ್ರಮವನ್ನು ಮೆರೆದು ಒಂದು ಪರಮಾಣು ರಾಷ್ಟ್ರದ ಒಳಗಡೆ ನುಗ್ಗಿ ಅಡಗುದಾಣಗಳನ್ನು ನಾಶಪಡಿಸಿ ಜಗತ್ತಿಗೆ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಯುಗ ಯುದ್ಧವನ್ನು ಮಾಡುವ ಯುಗವಲ್ಲ, ಈ ಯುಗ ಭಯೋತ್ಪಾದನೆಯನ್ನು ಸಹಿಸುವ ಯುಗವಲ್ಲ ಅನ್ನುವಂಥ ಸಂದೇಶವನ್ನು ಭಾರತ ಕೊಟ್ಟಿದೆ ಅಂತ ಈ ಟ್ರಂಪಣ್ಣ ಎಲ್ಲೂ ಕೂಡ ಹೇಳೋಲ್ಲ, ಮುಂದೆನೂ ಕೂಡ ಹೇಳಲ್ಲ. ಯಾಕೆ ಅಂತ ಹೇಳಿದ್ರೆ ಆತನಿಗೆ ಕೇವಲ ಬೇಕಾಗಿರುವುದು ತನ್ನ ದೇಶದ ಆರ್ಥಿಕತೆಯ ಹೊರತು ಭಾರತದ ಭವ್ಯ ಚರಿತ್ರೆಯೂ ಅಲ್ಲ, ಭಾರತದ ಒಂದು ಭವಿಷ್ಯವೂ ಅಲ್ಲ. ಹಾಗಾಗಿ ಭಾರತದ ಭವಿಷ್ಯವನ್ನು ರೂಪಿಸಬೇಕಾಗಿರೋದು ನಾವು, ಭಾರತೀಯರಾದ ನಾವು. ಹಾಗಾಗಿ ನಾವು ಹೆಮ್ಮೆಯ ಪ್ರಧಾನಮಂತ್ರಿಗಳ ಬೆನ್ನೆಲುಬಾಗಿ ನಿಲ್ಲೋಣ, ಹೆಮ್ಮೆಯ ಸೇನದ ಬೆನ್ನೆಲುಬಾಗಿ ನಿಲ್ಲೋಣ, ಭಾರತ ಮಾತೆಯ ಹೆಮ್ಮೆಯ ಪುತ್ರರಾಗಿ ಬಾಳೋಣ ಅಂತೇಳೋದರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.